ಹೆಸರುಕಾಳು ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು: ಹೆಸರುಕಾಳನ್ನು ನಾನಿಲ್ಲಿ ಕುದಿಸಿ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ 1-3 ವಿಸಿಲ್ ಕುದಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಟೊಮೆಟೊ, ಸಣ್ಣದಾಗಿ ಹೆಚ್ಚಿದ ಟೊಮೆಟೊ, ಮತ್ತು ಈರುಳ್ಳಿ, ಎಣ್ಣೆ. ಇದು ಹುಚ್ಚೆಳ್ಳು ಪೌಡ್ರ್ ಅಂತ ನಾರ್ತ್ ಕರ್ನಾಟಕ ಸೈಡಲ್ಲಿ ತುಂಬ ಯೂಸ್ ಮಾಡ್ತಾರೆ. ಎಲ್ಲ ಪಲ್ಯಗಳಿಗೆ ಆಲ್ಮೋಸ್ಟ್ ಹಾಕ್ತಾರೆ. ಗುರೆಳ್ಳು ಪುಡಿ ಅಂತಾರೆ, ಹುಚ್ಚೆಳ್ಳು ಪುಡಿ ಅಂತಾರೆ. ಮತ್ತು ಸಾಸಿವೆ, ಜೀರಿಗೆ, ಅರಿಶಿನ, ಬೆಳ್ಳುಳ್ಳಿ, ಬೆಲ್ಲ, ಉಪ್ಪು. ಮತ್ತು ಇದು ಮಸಾಲೆ ಖಾರ ಅಂತ, ಅದು ಎಲ್ಲ ಪಲ್ಯಗಳಿಗೆಲ್ಲ ಹಾಕ್ತಾರೆ. ಹೇಗೆ ಬೆಂಗಳೂರು ಮೈಸೂರು ಸೈಡಲ್ಲಿ ಸಾಂಬಾರು ಪುಡಿ ಮತ್ತು ರಸಂ ಪುಡಿ ಇರುತ್ತೆ, ಆ ಥರ ಅಲ್ಲಿ ಪಲ್ಯದ ಪುಡಿ ಮಸಾಲೆ ಖಾರ ಅಂತ ಇರುತ್ತೆ. ಅದು ನಾರ್ತ್ ಕರ್ನಾಟಕ ಸೈಡ್ ತುಂಬ ಯೂಸ್ ಮಾಡ್ತಾರೆ. ಅದು ನಿಮ್ಮ ಮೆಜೆಸ್ಟಿಕ್ಕು ಅಲ್ಲೆಲ್ಲ ಸಿಗುತ್ತೆ ಕೇಳಿದರೆ ಮಸಾಲೆ ಖಾರ ಅಂತಂದರೆ ಅದು. ಮತ್ತು ಇಂಗು, ಕರಿಬೇವು. ಬನ್ನಿ ಈಗ ಪಲ್ಯ ಮಾಡೋಕ್ಕೆ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡುವುದರ ಮೂಲಕ ನನ್ನ ಚಾನಲಿನ ಫ್ರೀ ಸಬ್ಸ್ಕ್ರೈಬರ್ ಆಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನನ್ನ ಎಲ್ಲ ವಿಡಿಯೋಗಳ ಅಪ್ಡೇಟ್ ನಿಮಗೆ ಸಿಗುತ್ತದೆ. ಈಗ ಬಾಣಲೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಕಾಯ್ದ ಮೇಲೆ ಸಾಸಿವೆ ಒಂದು ಸ್ವಲ್ಪ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆ, ಇಂಗು, ಸ್ವಲ್ಪ ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ, ಒಂಚೂರು ಅರಿಶಿನ, ಈಗ ನೋಡಿ ಈರುಳ್ಳಿ ಬೆಂದಿದೆ. ಈಗ ನೆಕ್ಸ್ಟು ಟೊಮೆಟೊ ಹಾಕೋಣ. ಟೊಮೆಟೊ ಬೇಡ ಅನ್ನೋರು ಇಲ್ಲಿ ಹುಣಸೆ ಹುಳಿ ಬೇಕಿದ್ರೆ ಹಾಕೋಬೋದು, ಬಟ್ ಟೊಮೆಟೊ ಹಾಕ್ಕೊಂಡ್ರೆ ಗ್ರೇವಿ ಚೆನ್ನಾಗಾಗುತ್ತೆ. ಈಗ ನೋಡಿ ಈರುಳ್ಳಿ ಮತ್ತು ಟೊಮೆಟೊ ಒಂದು 2 ನಿಮಿಷ 3 ನಿಮಿಷ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಕಾಳು ಹಾಕೋಣ, ಹೆಸರು ಕಾಳು. ನೆಕ್ಸ್ಟು ಅದಕ್ಕೆ ಮಸಾಲೆ ಖಾರ. ಇಲ್ಲಿ ಖಾರ ಮತ್ತು ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ಕೆಲವೊಬ್ರು ಖಾರ ಕಮ್ಮಿ ತಿಂತಾರೆ, ಕೆಲವೊಬ್ರು ಜಾಸ್ತಿ ತಿಂತಾರೆ. ನಿಮ್ಗೆ ಹೇಗೆ ರುಚಿಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ. ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ಅದರಲ್ಲಿ ಮಿಕ್ಸ್ ಮಾಡಿ ಬೇಯಲು ಬಿಡಿ. ಇದಕ್ಕೆ ನೋಡಿ ನೀರು ಹಾಕಿ ಸ್ವಲ್ಪ. ಇದು ನೀರು ನಿಮ್ಮ ಗ್ರೇವಿ ಮೇಲೆ ಡಿಪೆಂಡ್. ನಿಮಗೆ ತುಂಬ ಗ್ರೇವಿ ತಿಕ್ಕಬೇಕಾ ತಿನ್ನಬೇಕಾ ಅದ್ರ ಮೇಲೆ ನೀವು ನೀರು ಹಾಕ್ಕೊಳ್ಳಿ. ಅದ್ರ ಮೇಲೆ ಇದು ಚೆನ್ನಾಗಿ ನೀರು ಹಾಕಿ ಒಂಚೂರು ಮಿಕ್ಸ್ ಮಾಡಿ ಇನ್ನೊಂದು 2 ನಿಮಿಷ ಮುಚ್ಚಿಟ್ಬಿಟ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ, ನೀರು ಜೊತೆ ಕುದಿಯುತ್ತೆ. ಈಗ ಒಂದು 2 ನಿಮಿಷ ಮುಚ್ಚಿಡೋಣ. ನೋಡಿ ಪಲ್ಯ ಕುದ್ದು ರೆಡಿಯಾಗಿದೆ. ಈಗ ಗ್ಯಾಸ್ ಆಫ್ ಮಾಡೋಕ್ಕಿಂತ ಮುಂಚೆ ಒಂಚೂರು ಬೆಲ್ಲ ಮತ್ತು ಇದು ಗುರೆಳ್ಳು ಪೌಡ್ರು, ಹುಚ್ಚೆಳ್ಳು ಪೌಡ್ರು, ಗುರೆಳ್ಳು ಪೌಡ್ರು ಅಂತ ಹೇಳಿದ್ನಲ್ಲ, ಅದು ಲಾಸ್ಟಲ್ಲಿ ಒಂಚೂರು ಹಾಕಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಡಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಕಾಳನ್ನು ಕುಕ್ಕರಲ್ಲಿ ಕುದಿಸಿರೋದ್ರಿಂದ ಜಾಸ್ತಿ ಹೊತ್ತು ಮತ್ತೆ ಕುದಿಸೋ ಅವಶ್ಯಕತೆ ಇಲ್ಲ. ಈಗ ಚೆನ್ನಾಗಿ ಬೆಂದಿದೆ. ಈಗ ಇನ್ನೊಂದು ಬೌಲಿಗೆ ತಕ್ಕೊಂಡ್ಬಿಡೋಣ. ಈಗ ಹೆಸರು ಕಾಳು ಪಲ್ಯ ರೆಡಿಯಾಗಿ. ಸೊ ಫ್ರೆಂಡ್ಸ್, ಈಗ ನಾರ್ತ್ ಕರ್ನಾಟಕದ ಹೆಸರು ಕಾಳು ಪಲ್ಯ ರೆಡಿಯಾಗಿದೆ. ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಇನ್ನಷ್ಟು ಹೆಲ್ದಿ ಮತ್ತು ಟೇಸ್ಟಿ ರೆಸಿಪಿಗಾಗಿ ನನ್ನ ಚಾನಲ್ ಪಾಕ ಶೃಂಗಾರವನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.